ಪೆನ್ಡ್ರೈವ್ ಪ್ರಕರಣ ಮೈತ್ರಿ ಮೇಲೆ ಪರಿಣಾಮ ಬೀರುತ್ತಾ? ಮೈತ್ರಿ ಮುಂದುವರಿಸೋ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಅಶೋಕ್ ಹೇಳಿದ್ದಾರೆ. ಕೇಂದ್ರ ನಾಯಕರ ಜೊತೆಗೆ ಈ ಬಗ್ಗೆ ಚರ್ಚೆ ನಡೀತಾ ಇದೆ. 2-3 ದಿನಗಳಲ್ಲಿ ಈ ಬಗ್ಗೆ ಗೊತ್ತಾಗುತ್ತೆ ಅಂತ ಅಶೋಕ್ ಹೇಳಿದ್ದಾರೆ. ಆದರೆ ಮೈತ್ರಿ ಮೇಲೆ ಎಫೆಕ್ಟ್ ಇಲ್ಲ ಅಂತ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ. ಪೆನ್ಡ್ರೈವ್ ಪ್ರಕರಣದಿಂದ NDA ಗೊಂದಲಕ್ಕೆ ಸಿಲುಕ್ತಾ? ಯಡಿಯೂರಪ್ಪನವರ ಹೇಳಿಕೆನೇ ಬೇರೆ, ವಿಪಕ್ಷ ನಾಯಕ ಅಶೋಕ್ ಅವರ ಹೇಳಿಕೆನೇ ಬೇರೆ. ಯಡಿಯೂರಪ್ಪನವರು ಇದರಿಂದ ಏನು ಪರಿಣಾಮ ಆಗಲ್ಲ ಅಂತಾರೆ, ಬಟ್ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ, ಆ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು ಅಂತ ಅಶೋಕ್ ಮಾತಾಡ್ತಾರೆ. ಕಾನೂನು ತಂದೆ ಆದಂತ ಕ್ರಮ ಕೈಗೊಳ್ಳುತ್ತೆ. ಇದು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ. ನಾನು ಇವತ್ತು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೇನೆ, ಬಿಜೆಪಿ JDS ಒಂದಾಗಿ ಚುನಾವಣೆ ಎದುರಿಸುತ್ತೆ. ದೇವೇಗೌಡರು ಆರೋಗ್ಯ ಸುಧಾರಿಸಬೇಕು, ಅವರು ಆರೋಗ್ಯವಾಗಿ ಓಡಾಟ ಮಾಡಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಹೊಂದಾಣಿಕೆಯಲ್ಲಿ ಯಾವುದೇ ರೀತಿ ಬಿರುಕಾಗೋದಿಲ್ಲ. ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತೇವೆ. ನಿಶ್ಚಿತವಾಗಿ ಅದರ ಪರಿಣಾಮ ಬಿಜೆಪಿ JDS ಒಟ್ಟಾಗಿ 28 ಲೋಕಸಭಾ ಕ್ಷೇತ್ರ ನಾವು ಗೆಲ್ತೀವಿ. ಇಲ್ಲ, ನಾನು ದೇವೇಗೌಡರಿಗೆ ಇಷ್ಟೇ ನಿಮ್ಮ ಮೂಲಕ ವಿನಂತಿ ಮಾಡುವಂಥದ್ದು, ಈ ಘಟನೆ ಏನಾಗಿದೆ ಆ ಬಗ್ಗೆ ದೇವೇಗೌಡರು ತಲೆ ಕೆಡಿಸ್ಕೊಳ್ದೇನೆ ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿನಮ್ರವಾಗಿ ಅವರು ವಿನಂತಿ ಮಾಡ್ತೇನೆ. ಕಾನೂನು ತಂದೆ ಆದಂತ ಕ್ರಮವನ್ನು ಕೈಗೊಳ್ಳಿ. ಘಟನೆ ಯಾವಾಗ ನಡೀತು ಅಂತ ಇನ್ನೂ SIT ಅವರು ರಿಪೋರ್ಟ್ ಕೊಟ್ಟಿಲ್ಲ. ಯಾವ ಟೈಮಲ್ಲಿ ನಡೀತು, ಯಾವ ಡೇಟಲ್ಲಿ ನಡೀತು ಅಂತ. ಅವ್ರದ್ದು ಸರ್ಕಾರ ಐತಲ್ಲ, ಒಂದು 14 ತಿಂಗಳು, ಅವರು ಉತ್ತರ ಕೊಡಬೇಕು. ನಾನು ಸ್ಪಷ್ಟವಾಗಿ ಹೇಳೋದು, ನಮ್ಮ ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹೊಂದಾಣಿಕೆಯಲ್ಲಿ ಅವ್ರು ಇನ್ನೂ ಗೆದ್ದಿಲ್ಲ, ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ. ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಈಗ ಅಲ್ಲ, JDS ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ. JDS ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ. ಮುಂದೆ ಅವರು ಲೀಗಲ್ ಆಗಿ ಕಾನೂನು ಪ್ರಕಾರ ಅವರು NDA ಆಗ್ತಾರಾ ಅಥವಾ JDS ಆಗ್ತಾರಾ, ಇದನ್ನ ನಾವು ಲೀಗಲ್ ಆಗಿ ಚೆಕ್ ಮಾಡ್ತೀರಿ. NDAದೇ ಆದರೆ ಕಠಿಣವಾಗಿ ಕ್ರಮ ತೆಗೆದುತಾರೆ. ಇದ್ರ ಬಗ್ಗೆ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನು ನೇಮಕ ಮಾಡಿದ್ದಾರೆ. ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ BJP ಆಗ್ರಹವನ್ನು ಮಾಡ್ತೀರಿ. ಮೈತ್ರಿ ಪಕ್ಷದ ನಾಯಕರು ಮೈತ್ರಿ ಮೇಲೆ ಪರಿಣಾಮ ಬೀರುತ್ತಾ ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಮ್ಮ ಕುಟುಂಬದ್ದು, ನಮ್ಮ ಪಕ್ಷದ್ದು, ಇದಕ್ಕೂ BJPಗೆ ಏನು ಸಂಬಂಧ ಇಲ್ಲ ಅಂತ ಅವರೇ ವ್ಯಕ್ತ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ ಉದ್ಭವ ಆಗಲ್ಲ. ಕೇಳೋಣ ಈಗ ನೀನು. ಕೇಳೋಣ ಇನ್ನೊಂದ್ಸರಿ, ನಾನು ಕೇಳು. ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿ ಈ ರೀತಿಯಾದಂತಹ ಒಂದು ಅವಾಂತರಗಳನ್ನ ಸೃಷ್ಟಿಯಾದ ನಂತರ ಆ ಪಕ್ಷವನ್ನ ಮತ್ತೆ ಆ ನಾಯಕರುಗಳನ್ನ ನೀವು ನಮ್ಮವರೇ ಅಂತೀರಾ ಅಥವಾ ಡಿಸೋನ್ ಮಾಡ್ತೀರಾ? ಇದನ್ನ ಕೇಂದ್ರದ ನಾಯಕರು ತೀರ್ಮಾನ ಮಾಡಬೇಕು. ಅಲಯನ್ಸ್ ಆಗಿರೋದ್ರಿಂದ ಕೇಂದ್ರ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ ಇರ್ತದೆ. ಸರ್, ಜನಾರ್ದನ್ ರೆಡ್ಡಿ ಕೇಸಲ್ಲಿ ಕೂಡ ಇದೇ ತರ ಆಯ್ತು. ಡಿಫರೆಂಟ್ ಇದ್ರು ಕೂಡ ಅಂತರ ಕಾಪಾಡ್ಕೊಂಡ್ರು ನಿಮ್ಮ ಪಕ್ಷದವರು ಹೈಕಮಾಂಡ್ ಆ ಥರ ಆಗುತ್ತೆ ಗೊತ್ತಿಲ್ಲ. ನಾನು ಈಗಲೇ ಏನು ಹೇಳೋಕ್ಕಾಗಲ್ಲ. ನಮ್ಮ ಕೇಂದ್ರದ ನಾಯಕರು ನೆನ್ನೆನೂ ಕೂಡ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅದೇನು ಮಾತಾಡಿದ್ದಾರೆ ಅಂತ ಇನ್ನೊಂದು ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ನಾಯಕರ ಹೇಳಿಕೆಯಲ್ಲಿ ದ್ವಂದ್ವ ಕಾಣಿಸ್ತಾ ಇದೆ. ಯಡಿಯೂರಪ್ಪನವರು ಮೈತ್ರಿಯಲ್ಲಿ ಬದಲಾವಣೆನೇ ಇಲ್ಲ, ಚುನಾವಣೆ ಮೇಲೆ ಪರಿಣಾಮನೂ ಬೀರಲ್ಲ ಅಂತಾರೆ. ಅಶೋಕ್ ಅವರು ಹೈಕಮಾಂಡ್ ಆ ಬಗ್ಗೆ ಯೋಚನೆ ಮಾಡ್ತಿದೆ ಅಂತಾರೆ. ಗೊಂದಲದಲ್ಲಿದೆಯಾ ರಾಜ್ಯ BJP ಅಥವಾ ಕೇಂದ್ರ NDA JDS ಜೊತೆಗಿನ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ? ಖಂಡಿತವಾಗಿ ವಿಜಯ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ಮತ್ತೆ HD ರೇವಣ್ಣ ಅವರ ಬಂಧನ ವಿಚಾರ ಕುರಿತಂತೆ ಈಗಾಗಲೇ ಮೈತ್ರಿಯಲ್ಲೇ ಮುಂದುವರಿತಾರ JDS ಪಕ್ಷ ಅಂತಕ್ಕಂಥ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸದ್ಯ ಈ ವಿಚಾರ ಕುರಿತಂತೆ ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮವಾದಂಥ ನಿರ್ಧಾರ ಹೊರಬೀಳ್ತಕ್ಕಂಥ ಸಾಧ್ಯತೆ ಇದ್ರೂ ಸಹಿತವಾಗಿ ಈಗ ರಾಜ್ಯ BJPಯಲ್ಲಿ ಕೂಡ ಅದರಲ್ಲೂ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕರು ಇರ್ಬೋದು ಮತ್ತೆ ಮಾಜಿ CM BS ಯಡಿಯೂರಪ್ಪ ಅವರ ಹೇಳಿಕೆಗಳು ವಿಭಿನ್ನವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ರಾಜ್ಯ BJPಯಲ್ಲೂ ಕೂಡ ಮೈತ್ರಿಯಾಗಿ ನಾವು ಮುಂದುವರಿಬೇಕಾ ಅಂದ್ರೆ ಲೋಕಸಭೆ ಚುನಾವಣೆಯ ನಂತರ
ಮುಂಬರಲಿರುವ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಮುಂದುವರಿಬೇಕಂತಕ್ಕಂಥ ವಿಚಾರ ಕುರಿತಂತೆ ಸಾಕಷ್ಟು ಗೊಂದಲ ಏರ್ಪಟ್ಟಿದೆ. ಸದ್ಯ ಈಗ ಅಶೋಕ್ ಅವರು ಈ ವಿಚಾರ ಕುರಿತಂತೆ ಅಂದ್ರೆ JDS ಜೊತೆಗಿನ ಮೈತ್ರಿಯನ್ನ ಮುಂದುವರಿಸತಕ್ಕಂಥ ವಿಚಾರ ಕುರಿತಂತೆ ದೆಹಲಿಯ ಹೈಕಮಾಂಡ್ ನಾಯಕರು ಈ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು ಸಹಿತವಾಗಿ ಸದ್ಯ ಈಗ BS ಯಡಿಯೂರಪ್ಪ ಅವರು ರೇವಣ್ಣ ಅವರ ಬಂಧನ ವಿಚಾರ ಕುರಿತಂತೆ ಯಾವುದೇ ಹಿನ್ನಡೆ ಆಗಲ್ಲ, ಚುನಾವಣೆ ಮೇಲೆ ಪರಿಣಾಮ ಬೀರಲ್ಲ, JDS ಜೊತೆಗಿನ ಮೈತ್ರಿ ಚುನಾವಣೆ ನಂತರವೂ ಕೂಡ ಮುಂದುವರಿಯುತ್ತೆ ಅಂತಕ್ಕಂಥ ಹೇಳಿಕೆ ಏನಿದೆ ಇದು ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣವಾಗಿದೆ. ಸದ್ಯ ಈಗ ಈ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಈಗ ಸಾಕಷ್ಟು ಮುಜುಗರದ ಪ್ರಸಂಗ ಏನು ಏರ್ಪಟ್ಟಿದೆ. ಈಗ ಚುನಾವಣೆ ನಂತರ ಕುರಿತಂತೆನೂ ಕೂಡ JDS ಜೊತೆಗೆ ಹೋಗ್ತಕ್ಕಂಥ ನಿರ್ಧಾರದಲ್ಲಿ ತಮ್ಮ ನಿಲುವನ್ನ ಯಾವ ರೀತಿ ಮುಂದುವರಿಸ್ತಾರ ಅಥವಾ ಏನಾದರೂ ಪರ್ಯಾಯ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಸದ್ಯ ಈಗ SIT ರಚನೆ ಆನಂತರದ ತನಿಖೆಯ ಪ್ರಗತಿಯ ವಿಚಾರ ಕುರಿತಂತೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು. ನನಗೆ ಮೈತ್ರಿ ಮುಖ್ಯವಲ್ಲ ಎಂಬತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ರು. ಸದ್ಯ ಆನಂತರ ಈಗ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರದವರೆಗಾದ್ರೂ ಕೂಡ ಮೈತ್ರಿ ಮುಂದುವರ್ಕೊಂಡು ಹೋಳಿ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ರೂ ಸಹಿತವಾಗಿ NDA ಅಂದ್ರೆ JDS ಮತ್ತೆ ಬಿಜೆಪಿಯ ಅಭ್ಯರ್ಥಿಗಳು ಎಷ್ಟು ಜನ ರಾಜ್ಯದಿಂದ ಆಯ್ಕೆ ಆಗ್ತಾರೆ ಎಂಬುದರ ಮೇಲೆ ಮೈತ್ರಿ ನಿರ್ಧಾರವಾಗ್ತಕ್ಕಂಥ ಸಾಧ್ಯತೆ ಇದೆ ಎಂಬತಕ್ಕಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಇದರ ಜೊತೆಗೆ ಬಿಜೆಪಿಯ ಕೆಲವು ನಾಯಕರಿಗೆ JDS ಜೊತೆ ಮೈತ್ರಿ ಸೂಕ್ತ ಎಂಬತಕ್ಕಂಥ ಅಭಿಪ್ರಾಯವನ್ನ ಹೊಂದಿದ್ರು ಕೂಡ ಅನೇಕ ನಾಯಕರು JDS ಜೊತೆ ಮೈತ್ರಿ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ನಮ್ಮನ್ನ ಸಂಪರ್ಕ ಮಾಡಲಿಲ್ಲ, ಏಕಾಏಕಿ JDS ಜೊತೆಗಿನ ಮೈತ್ರಿ ವಿಚಾರವನ್ನ ದೆಹಲಿಯ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ರು ಎಂಬತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಮೈತ್ರಿಯನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ವಿಚಾರ ಕುರಿತಂತೆ ಬಿಜೆಪಿ ನಾಯಕರಲ್ಲೂ ಕೂಡ ಒಮ್ಮತದ ಅಭಿಪ್ರಾಯ ಏರ್ಪಟ್ಟಿಲ್ಲ. ಹಾಗಾಗಿ ದೆಹಲಿಯ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಈ ಪ್ರಕರಣದಿಂದಾಗಿ ಈ ಮುಜುಗರದಿಂದಾಗಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಎಂಬುದನ್ನು ಕೂಡ ಕಾದ್ ನೋಡ್ಬೇಕಾಗಿದ್ರು ಸಹಿತವಾಗಿ ಸದ್ಯ ರಾಜ್ಯ ಬಿಜೆಪಿ ನಾಯಕರಲ್ಲಿ ಬಿಜೆಪಿಯ ಜೊತೆಗಿನ ಮೈತ್ರಿ JDS ಜೊತೆಗಿನ ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲದ ಜೊತೆಗೆ ಕೆಲವು ನಾಯಕರು JDS ಜೊತೆಗಿನ ಮೈತ್ರಿ ಸೂಕ್ತ ಎಂಬತಕ್ಕಂಥ ಅಭಿಪ್ರಾಯದ ಜೊತೆಗೆ ಇನ್ನೂ ಹಲವು ನಾಯಕರುಗಳು JDS ಜೊತೆಗೆ ಅಂತರವನ್ನ ಕಾಯ್ದುಕೊಳ್ಳೋದೇ ಸೂಕ್ತ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಹಾಗಾಗಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಲೋಕಸಭೆ ಚುನಾವಣೆ ಆನಂತರ ಫಲಿತಾಂಶ ಆನಂತರ ಮುಂಬರಲಿರುವ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮೈತ್ರಿಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ರೂ ಸಹಿತವಾಗಿ ಹೈಕಮಾಂಡ್ ನಾಯಕರು ಅಂತಿಮವಾಗಿ ಇದರ ಸಾಧಕ ಬಾಧಕ ಲಾಭ ನಷ್ಟದ ಲೆಕ್ಕಾಚಾರವನ್ನ ಪರಿಗಣಿಸಿ ಅಂತಿಮವಾದಂತ ನಿರ್ಧಾರವನ್ನ ಕೈಗೊಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.